ಏನಿವತ್ತು ರೆಡಿಯಾಗಿದ್ದಾಳಲ್ಲ ಅಂತ ನೋಡ್ತಾ ಇದ್ದೀರಲ್ಲ, ರೆಡಿಯಾಗೋದೇ ಅಪರೂಪ. ಏನು ಗೊತ್ತಾ, ನಮ್ಮ ಕನ್ನಡದವರೊಬ್ಬರು ಪೂರ್ಣಿಮಾ ಅಂತ ಹೇಳಿ ಒಬ್ಬರು ಮೆಸೇಜ್ ಮಾಡಿದರು. ಲಾಸ್ಟ್ ಇಯರ್ ಅವ್ರ ಹಸ್ಬೆಂಡು ವೈಫ್ ಇಬ್ಬರು ಬಂದಿದ್ರಂತೆ. ಆ ಹಸ್ಬೆಂಡು ಇಂಜಿನಿಯರ್ ವರ್ಕ್ ಮೇಲೆ 3 ತಿಂಗಳು ಇದ್ದು ಹೋಗಿದ್ರಂತೆ. ಆವಾಗ ನಾನು ಪರಿಚಯ ಇರಲಿಲ್ಲ. ಈ ಸಲ ಬಂದಾಗ ನಾನು ಇನ್ಸ್ಟಾದಲ್ಲಿ ನೋಡಿದ್ದಾರೆ, ಮೇಡಮ್ ನಿಮ್ಮನ್ನು ಮೀಟ್ ಆಗಬೇಕು, ಸಿಗ್ತೀರಾ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದರು. ಸರಿ ಆಯಿತು ಸಿಗೋಣ ಅಂತ ಹೇಳಿದೆ. ಇವಾಗ ನಾನು ವೆಜ್ ಅಲ್ಲ, ಅದಕ್ಕೆ ವೆಜ್ ಎಂಥ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಬರೋಕ್ಕೆ ಹೇಳಿದ್ದಾರೆ. ಸರಿ ಆಯಿತು ಅಂತ ಹೇಳಿದ್ದೀನಿ. ಅಲ್ಲಿ ರೆಸ್ಟೋರೆಂಟಿಗೆ ಹೋದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಅವರು ಹೆಂಗೆ ಜಪಾನೆಲ್ಲ ಅಡ್ಜಸ್ಟ್ ಆಯಿತಾ ಏನು ಅದ್ರ ಬಗ್ಗೆ ಎಲ್ಲ ಕೇಳ್ತೀನಿ. ಆಮೇಲೆ ಇನ್ನೇನು ಕೇಳೋಣ, ರೆಸ್ಟೋರೆಂಟ್ ತೋರಿಸ್ತೀನಿ. ಓಕೆ, ರೇಟೆಲ್ಲ ಎಷ್ಟಿದೆ ಅಂತ ಹೇಳ್ತೀನಿ. ಓಕೆನಾ? ಬಾಯ್ ಬಾಯ್. ಓಕೆ, ಲೇಟ್ ಆಯಿತು. ಬಾಯ್ ಬಾಯ್. ನೋಡ್ರಿ ನೀವು, ಜಪಾನಲ್ಲಿ ಕನ್ನಡದವರು ಪೂರ್ಣಿಮಾ ಮೇಡಮ್ ಮತ್ತೆ ವಿರೂಪಾಕ್ಷಯ್ಯ. ಬರೀ ಕರ್ಕೊಂಡು ಹೋಗೋಣ ಮಾತಾಡ್ತಾ. ಏನು ಗೊತ್ತಾ, ಥ್ಯಾಂಕ್ ಯು ಅಂತ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನನ್ನನ್ನು. ಇನ್ನು ಎಷ್ಟು 10 ನಿಮಿಷ ಬೇಕಾ? 10 ನಿಮಿಷ ನಡ್ಕೊಂಡು ಹೋಗ್ತಾ ಇದ್ದೀವಿ. ದಾವಣಗೆರೆ ಬಳ್ಳಾರಿ. ನೀವು ಬಳ್ಳಾರಿ ಅಲ್ಲ? ನಮ್ಮದು ಹೊಸಪೇಟೆ ಬೊಮ್ಮನಹಳ್ಳಿ ಅಂತ. ನಮ್ಮ ಮನೆಯವ್ರು ದಾವಣಗೆರೆ ಹತ್ರ ಹಳ್ಳಿ. ಹಾಂ. ಇನ್ನು ಎಷ್ಟು ದಿವಸ ಇರ್ತೀರಾ ಹೇಳಿ ಜಪಾನಲ್ಲಿ? ಅಕ್ಟೋಬರ್ ಆಮೇಲೆ ಮತ್ತೆ ರಿಟರ್ನ್ ಮತ್ತೆ ಬರೋದು. ಜಪಾನಲ್ಲಿ ಹಿಂದೂ ಮಂದಿರ ತೋರಿಸ್ತೀನಿ ನೋಡಿ. ಕಾಣಿಸ್ತಿಲ್ಲ? ಈಶ್ವರ ಪಾರ್ವತಿಲಿದ್ದಾರೆ. ನಾವಿಬ್ರು ಬಂದಿದ್ದೀವಿ. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ಲ? ಜಪಾನಲ್ಲಿ ಕೃಷ್ಣ. ಸಖತ್ತಾಗಿ ಕಾಣಿಸ್ತಿದೆ. ಚಾಮುಂಡೇಶ್ವರಿ ದೇವರು, ಈಶ್ವರ ಪಾರ್ವತಿ. ಇಲ್ಲೂ ನೋಡು ಬಸವಣ್ಣನ. ಏನ್ ಮೇಡಮ್ ಇದು? ಜಪಾನಲ್ಲಿ ಪಾನಿಪುರಿ ತಿಂತಾ ಇದ್ದೀವಿ ನೋಡಿ. ಆರಕ್ಕೆ 500. ಸರ್ ನೀವು ಹೇಗೆ ಬಂದ್ರಿ ಜಪಾನಿಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ನಾನು ಬಂದಿದ್ದು ನಮ್ಮದು ಕಂಪ್ನಿ ಇತ್ತು, ನಮ್ಮದು ಸೇಮ್ ಕಂಪ್ನಿ ಇಂಡಿಯಾದಲ್ಲಿದೆ. ಅಲ್ಲಿಂದ ಯಾವ ಕಂಪ್ನಿ? ಅಂತ ಜಿ ಆಫ್ ಲೈಫ್ ಟೆಕ್ ಆಟೋಮೋಟಿವ್, ಇಲ್ಲಿ ಏರ್ ಬ್ಯಾಗ್ ಸಿಸ್ಟಮು, ಸ್ಟೇರಿಂಗ್ ವೀಲ್.
ಯಕೋಮಾದಲ್ಲಿ ಯಾಕೆಂದರೆ ಇಲ್ಲೇ ಕಸ್ಟಮರ್ಸ್ ಇದ್ದಾರಲ್ಲ, ಸೊ ಇಂಡಿಯಾದಲ್ಲೂ ಅದೇ ಸೇಮ್ ಸುಜುಕಿ ಟೊಯೋಟಾ ಬಿಸ್ನೆಸ್ ಪರ್ಪಸ್ ಮೇಲೆ ಬರ್ತಾ ಇರ್ತೀವಿ. ಅಂದರೆ ಇಯರ್ಲಿ ಇಯರ್ಲಿ ಒನ್ ಟೈಮ್ ಬರ್ತೀವಿ, ಇಲ್ಲ 2 years ಒನ್ ಟೈಮು. ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಜಪಾನ್ ಅಡ್ಜಸ್ಟ್ ಆಯ್ತಾ? ಹಾಂ ಅಷ್ಟೇ. ಅಂದರೆ ನಾವು ವೆಜಿಟೇರಿಯನ್ ಎಲ್ಲ ಸ್ವಲ್ಪ ವೆಜಿಟೇರಿಯನ್ ಫುಡ್ ಏನೇನು ಸಿಗ್ತಿದೆ ಇಲ್ಲಿ? ಇಲ್ಲಿ ಆಲ್ಮೋಸ್ಟ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಎಲ್ಲ ಸಿಗುತ್ತೆ. ನಮ್ಮ ಇಂಡಿಯನ್ ಗ್ರಾಸರೀಸ್ ಎಲ್ಲ ಸಿಗುತ್ತೆ. ಟೇಸ್ಟ್ ಹೇಗಿರುತ್ತೆ? ಟೇಸ್ಟು ಓಕೆ, ಪರವಾಗಿಲ್ಲ. ನಮ್ಮ ಇಂಡಿಯಾದರ ಥರ ಬೇಕು ಅಂದರೆ ಸಿಗಲ್ಲ. ಪ್ರಾಬಲಿ ನಿರ್ಭಯಕ್ಷಯ ಸರ್ ಹೆಂಡತಿ ಇವರು. ಓಕೆ, ಇವರು ಅವ್ರ ಜೊತೆಗೆ ಬಂದಿದ್ದಾರೆ ಜಪಾನಿಗೆ. ಹೇಗೆ ಅನಿಸ್ತು ಜಪಾನು? ಜಪಾನ್ ತುಂಬ ಚೆನ್ನಾಗಿದೆ, ಬರ್ಬೋದು. ಖುಷಿ ಆಯ್ತಾ? ಇಲ್ಲೇ ಸೆಟ್ಲ್ ಆಗ್ಬೇಕಂತ ಏನಾದ್ರು ಇದೆಯಾ? ಇದೆಯಾ? ಆ ಥರ ಇಲ್ಲ, ನಮ್ಮೂರಲ್ಲಿ ಚೆನ್ನಾಗಿದೆ ಹೋಗಿದ್ರು. ಬಟ್ ಇಲ್ಲಿ ಕಲ್ಚರು, ನೀಟ್ನೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಏನಾದ್ರು ಮಾತಾಡಿ ಏನಾದರೂ ಮಾತಾಡಿ ಸರ್ ನೀವು. ಬರೋರಿದ್ರೆ ಬರ್ಬೋದು. ಸೇಫೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು. ಜಪಾನಿಗೆ ಇಂಜಿನಿಯರ್ ಸ್ಟೂಡೆಂಟ್ ಯಾವ ಥರ ಟ್ರೈ ಮಾಡ್ಬೋದು ಅಂತ ಏನಾದ್ರು ಐಡಿಯಾ? ಟ್ರೈ ಮಾಡ್ಬೋದು ಅಂದರೆ N4 N5 ಲೆವೆಲ್ ಬರಲೇಬೇಕು. ಜಪಾನ್ ಲ್ಯಾಂಗ್ವೇಜು ಬರಲೇಬೇಕು. ಬಂದ್ರೆ ಇಲ್ಲಿ ತಗೊಳ್ತಾರೆ, ಅಂದರೆ ಕನ್ಸಲ್ಟೆನ್ಸಿ ಇರ್ತವೆ. ಸೊ ಈಗ ರೀಸೆಂಟಾಗಿ ಇಂಡಿಯಾದಲ್ಲಿ ಗ್ಲೋಬಲ್ CSC ಅಂತ ಕಂಪ್ನಿ ಇದೆ. ಸೊ ಅವರಿಂದ ಇಲ್ಲಿ ಬೇರೆ ಬೇರೆ ಕಡೆ ಇದನ್ನು ಮಾಡ್ತಾ ಇದ್ದಾರೆ. ಹಾಂ ಹೇಳಿ. ಹಾಂ, ಅಲ್ಲಿ ಹೇಳಿದ್ನಲ್ಲ ಆಗಲೇ CSC ಅಂತ. ಸೊ ಅಟ್ ಪ್ರೆಸೆಂಟ್ ಈಗ ಅದರಲ್ಲಿ ಮಲ್ಟಿಪಲ್ ಆಪ್ಷನ್ ಓಪನಿಂಗ್ಸ್ ಇದೆ. ಸೊ ಅಲ್ಲಿ N4 N5 ಲೆವೆಲ್ ಮ್ಯಾಂಡೇಟ್ರಿ ಇದೆ. ಈಸಿಯಾಗಿ ಬರ್ಬೋದು. ನೀವು CSC ಕಂಪ್ನಿಯಲ್ಲೇ ಇರ್ತೀರ, ಬಟ್ ಅವರಿಂದ ನಿಮ್ಮನ್ನು ಇಲ್ಲ ಕಳಿಸ್ತಾರೆ. ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಲ್ಲಿ ಬೇಸ್ಡ್ ಆನ್ ನಿಮ್ಮದು ಸ್ಕಿಲ್ ಎಲ್ಲ ಯಾವ್ದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ಅವರು ಅದ್ರ ಮೇಲೆ ಕಳಿಸ್ಕೊಡ್ತಾರೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಲ್ಲಿ ಚೆಕ್ ಮಾಡ್ಬೋದು. ಸೈಟಲ್ಲಿ ಹಾಕಿರ್ತಾರೆ, ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಇರುತ್ತೆ ನೋಡಿ, ಚೆಕ್. ಥ್ಯಾಂಕ್ ಯು. ಫುಲ್ಲೆಲ್ಲ ವೀಡಿಯೋ ಎಷ್ಟು ಜನ. ಮಸಾಲೆ ದೋಸೆ ಇಲ್ಲಿ ಸೇಮ್ ನಮ್ಮ ಇಂಡಿಯಾ ಥರನೇ ಸಿಮಿಲರ್ ಟೇಸ್ಟ್ ಇರುತ್ತೆ. ಅದೇ ಥರ ಅಂತೂ ಇರೋಲ್ಲ, ಯಾಕೆಂದರೆ ಇಲ್ಲಿ ಕೊಬ್ಬರಿ ಚಟ್ನಿ ಯೂಸ್ ಮಾಡೋದು ಅವರು ಪೌಡ್ರ್ ತಂದ್ಬಿಟ್ಟು ಮಾಡ್ತಾರೆ. ಸಾಂಬಾರು ಮಾತ್ರ ಸೇಮ್ ಇದೆ. ಏನು ಸಾಂಬಾರದ? ಬೇಳೆ ಸಾಂಬಾರು. ದೋಸೆ ಟೇಸ್ಟು? ದೋಸೆ ಪರವಾಗಿಲ್ಲ. ಇದೊಂದೇ ರೆಸ್ಟೋರೆಂಟ್ ಅನಿಸುತ್ತೆ ನನಗೆ ಇಲ್ಲಿ ಗೊತ್ತಿದೆ. ವೆಜಿಟೇರಿಯನ್ ಫುಲ್ಲು, ಇಲ್ಲಿ ನಾನ್ ವೆಜ್ಜು ಏನೂ ಸಿಗಲ್ಲ. ಎಗ್ಗು ಸಹಿತ ಯೂಸ್ ಮಾಡಲ್ಲ ಇಲ್ಲೆಲ್ಲ. ಬೇರೆ ಇದರಲ್ಲೆಲ್ಲ ಹೋದರೆ ನಾನ್ ಮಾಡೋಕ್ಕಾರ ಎಗ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಆ ಥರ ಮಾಡಲ್ಲ. ಯಾಕೆಂದರೆ ಪಕ್ಕದಲ್ಲೇ ಟೆಂಪಲ್ ಇದೆ. ಟೆಂಪಲ್ ಪಕ್ಕದಲ್ಲಿ ರೆಸ್ಟೋರೆಂಟ್ ಇರೋದ್ರಿಂದ ಅದು ವೆಜಿಟೇರಿಯನ್. ಯಾವ್ದು ಹೆಸರಿಂದ ಮಸಾಲಾ ಬೈಟ್ಸ್ ಅಂತ. ಮಸಾಲಾ ಬೈಟ್ಸ್ ಅಂತ. ನಾವು 3 ಜನ ಎಗ್ ತಿನ್ನಲ್ಲ, 3 ಜನಗೂ ಸರಿಯಾಗಿದೆ. ಎಗ್ಗು ಕೂಡ ತಿನ್ನಲ್ಲ. ಸಾಂಬಾರು ಈ ಥರ ಸಾಂಬಾರು ಸ್ಮೆಲ್ ಚೆನ್ನಾಗಿದೆ. ರಾಜ್ಮಾ ಕರಿ. ಏನು ಮಾತಾಡಲ್ವಾ? ಫೋಟೋ ಅಷ್ಟೇನಾ? ನೋಡ್ರಿ, ಬಾಯ್ ಬಾಯ್ ಹೊಡ್ತಾ ಇದ್ದೀವಿ. ಯಾ ಯಾ ಈ ಕಡೆ ಸೈಡ್ ನಡ್ಕೊಂಡು ಹೋಗ್ಬೋದು, ಈ ಕಡೆ ಸೈಡ್ ನಿಂತ್ಕೊಂಡು ಹೋಗ್ಬೋದು.今度の1番線の
電車は20時27分発各駅停車南浦和行きです。